ಭಾರತದ ವಿರುದ್ಧ ಟಿ20 ಪಂದ್ಯಗಳನ್ನು ಬಹಿಷ್ಕರಿಸಿದೆ ಪಾಕಿಸ್ತಾನ. ಟಿ20 ವಿಶ್ವಕಪ್ ಪಂದ್ಯ ಭಾರತದ ವಿರುದ್ಧ ಆಡಲ್ಲ ಹೀಗಂತ ಪಾಕಿಸ್ತಾನದ ತಂಡದಿಂದ ಅಚ್ಚರಿಯ ನಿರ್ಧಾರ ಹೊರಬಿದ್ದಿದೆ. ಭಾರತದ ವಿರುದ್ಧ ಟಿ20 ಪಂದ್ಯಗಳನ್ನು ಪಾಕಿಸ್ತಾನ ಬಹಿಷ್ಕರಿಸಿದೆ. ಟಿ20 ವಿಶ್ವಕಪ್ ಪಂದ್ಯಗಳನ್ನು ಭಾರತದ ವಿರುದ್ಧ ಆಡಲ್ಲ ಅಂತ ಪಾಕಿಸ್ತಾನದ ತಂಡದಿಂದ ಅಚ್ಚರಿ ನಿರ್ಧಾರ ಹೊರಬಿದ್ದಿದೆ. ಫೆಬ್ರವರಿ 15ಕ್ಕೆ ನಿಗದಿಯಾಗಿತ್ತು ಭಾರತ ಪಾಕಿಸ್ತಾನ ಪಂದ್ಯ. ಆದರೆ ಈ ಬಗ್ಗೆ ಇಲ್ಲಿ ತನಕವೂ ಕೂಡ ಐಸಿಸಿಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಪಿಸಿಬಿ. ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಟಿ20 ಲೀಗ್ ನಡೆಯುತ್ತೆ. ಬಾಂಗ್ಲಾ ಹೊರದಬ್ಬಿದ ಬಳಿಕ ಪಾಕ್ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಭಾರತದ ವಿರುದ್ಧ ಟಿ20 ಪಂದ್ಯಗಳನ್ನು ಪಾಕಿಸ್ತಾನ ಬಹಿಷ್ಕರಿಸಿದೆ. ಟಿ20 ವಿಶ್ವಕಪ್ ಪಂದ್ಯವನ್ನ ಭಾರತದ ವಿರುದ್ಧ ಆಡಲ್ಲ ಎನ್ನುವಂತಹ ನಿರ್ಧಾರ ಇದು. जी बिल्कुल जा रहे हैं और वो हमारा डिसीजन नहीं है सर, उसमें हम कुछ कर नहीं सकते. वो जो हमारी गवर्नमेंट हमारा चेयरमैन हमें बोलेंगे हमने वही करना है, तो वो जैसे कहेंगे हम करेंगे. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ಮಲ್ಲಿಕಾರ್ಜುನ್, ಇನ್ನು ಒಂದ್ ಕಡೆ ವಿಶ್ವಕಪ್ ನಲ್ಲಿ ಆಡ್ತೀವಿ ಅಂತಾರೆ, ಇನ್ನೊಂದ್ ಕಡೆ ಭಾರತದ ಜೊತೆ ಆಡಲ್ಲ ಅಂತ ಹೇಳ್ತಿದ್ದಾರೆ. ಏನಿದು ಭಿಕ್ಷುಕ ದೇಶದ ಖ್ಯಾತೆ ಅಂತ? ಎಸ್ ಸಿಂಚನ, ಏನು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಅಂತಾರಲ್ಲ, ಆ ರೀತಿ ಆಯ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನ ಈ ಒಂದು ಪರಿಸ್ಥಿತಿ. ಇತ್ತೀಚೆಗೆ ಬಾಂಗ್ಲಾದೇಶ ಕೂಡ ಈ ಒಂದು ಟಿ20 ವಿಶ್ವಕಪ್ ನಲ್ಲಿ ಆಡಲ್ಲ ಅಂತ ಹೇಳಿ ಖ್ಯಾತೆ ತೆಗೆದಿತ್ತು. ಅದಾದ ನಂತರ ಅವರನ್ನ ಐಸಿಸಿ ಓಕೆ ನೀವು ಆಡ್ಲೇಬೇಡಿ ಅಂತ ಹೇಳಿ ಹೊರದಬ್ಬಿತ್ತು. ಅದಾದ ನಂತರ ಈಗ ಪಾಕಿಸ್ತಾನ ಕೂಡ ಒಂದು ಹೊಸ ಖ್ಯಾತೆ ತೆಗೆದಿದೆ, ನಾವು ವಿಶ್ವಕಪ್ ಆಡ್ತೀವಿ ಬಟ್ ಭಾರತದ ಜೊತೆಗೆ ಆಡಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ನಿನ್ನೆ ಪ್ರಕಟಣೆ ಮಾಡಿದೆ. ಇದ್ರ ಮೂಲಕ ಏನು ಅಂತಂದ್ರೆ ಭಾರತದ ಜೊತೆಗೆ ಸೋಲೋದಂತೂ ಫಿಕ್ಸ್, ಇವರು ಹೆಂಗಾದ್ರೂ ಅದು ಮರ್ಯಾದೆ ಹೋಗುತ್ತೆ. ಅದ್ರ ಬದಲು ಇದನ್ನ ನಾವು ಬಹಿಷ್ಕಾರ ಮಾಡೋಣ, ಅದ್ರ ಜೊತೆಗೆ ನಾವು ಬಾಂಗ್ಲಾದೇಶದ ಜೊತೆಗೆ ನಿಲ್ಲೋಣ ಅನ್ನುವಂತ ಒಂದು ಹುಚ್ಚುತನಕ್ಕೆ ಅವ್ರು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ನಿನ್ನೆ ಪಾಕಿಸ್ತಾನ ಸರ್ಕಾರ ಕೂಡ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಮಾಡಿದೆ. ಅದರಲ್ಲಿ ಅವರು ಹೇಳಿದ್ದಾರೆ, ಕ್ರಿಕೆಟ್ ತಂಡ ವಿಶ್ವಕಪ್ಗೆ ಹೋಗೋದು ನಮ್ಗೇನು ಅಭ್ಯಂತರ ಇಲ್ಲ, ಬಟ್ ಆದ್ರೆ ಫೆಬ್ರವರಿ 15ರಂದು ಈ ಒಂದು ಶ್ರೀಲಂಕಾದಲ್ಲಿ ನಡೀತಾ ಇದೆಯಲ್ಲ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚು, ಇದರಲ್ಲಿ ಅವರು ಭಾರತ ಜೊತೆಗೆ ಆಡ್ಬಾರ್ದು ಅಂತ ಹೇಳಿ ಉಲ್ಲೇಖ ಮಾಡಿತ್ತು. ಇದನ್ನ ಈಗ ಅವರ ಏನು ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಭಟ್ ಕೂಡ ಅದನ್ನ ಪುನರುಚ್ಚರಿಸಿದ್ರು. ಇಲ್ಲ, ನಮ್ಮ ಸರ್ಕಾರ ಹೇಳಿದೆ, ಆದ ಕಾರಣ ನಾವು ಈ ಭಾರತದ ಜೊತೆಗೆ ಭಾರತ ತಂಡದ ಜೊತೆಗೆ ನಾವು ಆಡೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಇಲ್ಲಿ ಏನಾಗುತ್ತೆ, ಇವ್ರೇನಾದ್ರೂ ಭಾರತ ಜೊತೆಗೆ ಆಡ್ಲಿಲ್ಲ ಅಂದ್ರೆ ಏನ್ ನಷ್ಟ ಆಗ್ಬೋದು ಅಂತ ನೋಡಿದ್ರೆ ಖಂಡಿತವಾಗ್ಲೂ ಭಾರತಕ್ಕಂತೂ ಏನು ನಷ್ಟನೇ ಇಲ್ಲ, ಇನ್ನು ಲಾಭನೇ ಜಾಸ್ತಿ. ಯಾಕೆ ಅಂದ್ರೆ ಭಾರತದ ಜೊತೆಗೆ ಇವ್ರೇನಾದ್ರೂ ಆಟವನ್ನ ಆಡ್ದಿದ್ರೆ ಆ ಆಟದ ಅಂಕಗಳು ನಮ್ಮ ಭಾರತ ತಂಡಕ್ಕೆ ಸಿಗುತ್ತೆ. ಅಂದ್ರೆ 2 ಅಂಕಗಳು ನಮ್ಮ ಭಾರತ ತಂಡಕ್ಕೆ ಸಿಗೋದ್ರಿಂದ ನಾವು ಈಸಿಯಾಗಿ ಮುಂದಿನ ಹಂತಕ್ಕೆ ಹೋಗ್ಬೋದು. ಹಾಗಿದ್ರೆ ಇವರು ಯಾವ ತಂಡದ ಜೊತೆಗೆ ಆಡ್ಬೋದು ಅಂತ ನೋಡಿದ್ರೆ ಭಾರತ ತಂಡ ಫೆಬ್ರವರಿ 7ರಂದು ಅವರು ಮೊದಲ ಪಂದ್ಯವನ್ನ ನೆದರ್ಲ್ಯಾಂಡ್ ಜೊತೆಗೆ ಆಡಿದ್ರೆ, 10ರಂದು ಅಮೆರಿಕ ಜೊತೆಗೆ ಆಡುತ್ತೆ, 18ರಂದು ನಮೀಬಿಯಾ ಜೊತೆಗೆ ಆಡುತ್ತೆ. ಆದ್ರೆ ಕೊಲಂಬೋದಲ್ಲೇ ಅಂದ್ರೆ ಭಾರತದಲ್ಲಿ ಇವ್ರು ಯಾವ ಪಂದ್ಯಗಳನ್ನ ಆಡ್ತಾ ಇಲ್ಲ. ಶ್ರೀಲಂಕಾ ಮತ್ತು ಭಾರತದಲ್ಲಿ ನಡೀತಾ ಇರುವಂತ ಒಂದು ಟೂರ್ನಿ ಆಗಿರೋದ್ರಿಂದ ಇವರು ಎಲ್ಲಾ ಪಂದ್ಯಗಳನ್ನ ಕೂಡ ಶ್ರೀಲಂಕಾದಲ್ಲಿ ಆಡ್ತಾ ಇದ್ದಾರೆ. ಭಾರತದ ಜೊತೆಗೆ ಫೆಬ್ರವರಿ 15ರಂದು ಈ ಒಂದು ಪಂದ್ಯ ಆಯೋಜನೆಗೊಂಡಿತ್ತು. ಬಟ್ ಈಗ ಈ ಒಂದು ಹೊಸ ಖ್ಯಾತೆ ಖಂಡಿತವಾಗ್ಲೂ ಒಂದು ರೋಚಕವಾದಂತಹ ಒಂದು ಪಂದ್ಯ ಅಂತ ಏನ್ ಅನ್ಕೊಂಡಿದ್ವಿ. ಅಂದ್ರೆ ಭಾರತ ಪಾಕಿಸ್ತಾನ ಎಲ್ಲೇ ಮುಖಾಮುಖಿ ಆದ್ರೂ ಕೂಡ, ಅದು ಕ್ರಿಕೆಟ್ ಆಗ್ಲಿ, ಕಬಡ್ಡಿ ಆಗ್ಲಿ, ವಾಲಿಬಾಲ್ ಆಗ್ಲಿ, ಯಾವುದೇ ಪಂದ್ಯ ಆದ್ರೂ ಕೂಡ ಅಲ್ಲೊಂದು ರೋಚಕತೆ ಇರುತ್ತೆ. ಅದ್ರ ಜೊತೆಗೆ ಯಾರು ಟಿವಿ ಸ್ಪಾನ್ಸರ್ಸ್ ಗಳು ಇರ್ತಾರೆ ಅವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಒಂದ್ ಸ್ವಲ್ಪ ನಷ್ಟ ಆಗ್ಬೋದು. ಅದನ್ನ ಬಿಟ್ರೆ ಬೇರೆ ಭಾರತ ತಂಡಕ್ಕಾಗ್ಲಿ ಅಥವಾ ಏನೇ ಪ್ರಾಬ್ಲಮ್ಸ್ ಗಳು ಟೀಮ್ ಇಂಡಿಯಾಗ ಆಗೋದಿಲ್ಲ. ಇದರಿಂದ ಲಾಭನೇ ಹೆಚ್ಚು. ಫೆಬ್ರವರಿ 15ರಿಂದ ಏನ್ ಕಾತರದಿಂದ ಕಾಯ್ತಾ ಇದ್ರು ಎಲ್ಲರೂ ಅಭಿಮಾನಿಗಳು, ಬಟ್ ಆ ಪಂದ್ಯ ನಡೆಯೋದಿಲ್ಲ ಅನ್ನೋದು ಒಂದು ಬೇಸರದ ಸಂಗತಿ ಇಲ್ಲಿ ಸಿಂಚನ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.